ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ರಾಯಚೂರು ಜಿಲ್ಲೆ ಲಿಂಗಸೂಗೂರು ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮಟ್ಟದ 36ನೇ ಮೃಗಶಿರ ಉಚಿತ ಮಾತ್ರೆ ವಿತರಣೆ ಹಾಗೂ ನವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಸರ್ವಧರ್ಮ ಮಾನವ ವೇದಿಕೆ, ಹೂ ಅಲ್ ಶಿಫಾಹ, ವನೌಷಧಿಕ ಆಯುರ್ವೇದ ವೈದ್ಯ ಪರಿಷತ್ ಹಾಗೂ ಜನಕಲ್ಯಾಣ ಟ್ರಸ್ಟ್ ಹಾಗೂ ವೈದ್ಯ ಕಿರಣ ರಾಷ್ಟ್ರೀಯ ಕನ್ನಡ ಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ಜಿಲ್ಲೆ ಲಿಂಗಸೂಗೂರು ಬೈಪಾಸ್ ರಸ್ತೆ ಶಾದಿ ಮಹಲ್ ಸಭಾಂಗಣದಲ್ಲಿ ದಿನಾಂಕ 7/6/2024 ಶುಕ್ರವಾರ ಬೆಳಗ್ಗೆ ನಡೆದ 36ನೇ ರಾಜ್ಯ ಮಟ್ಟದ ಮೃಗಶಿರ ಉಚಿತ ಮಾತ್ರೆ ವಿತರಣೆ ಹಾಗೂ ನವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ರಾಜ್ಯ ಮಟ್ಟದ 36ನೇ ರಾಜ್ಯ ಮಟ್ಟದ ಮೃಗಶಿರ ಉಚಿತ ಮಾತ್ರೆಗಳ ವಿಶೇಷ ಅಸ್ತಮ, ಅಲರ್ಜಿ, ದಮ್ಮು, ಕೆಮ್ಮು, ಉಬ್ಬಸ ಇನ್ನಿತರೆ ಶೀತ ರೋಗಗಳಿಗೆ ಉಚಿತ ತಪಾಸಣೆ ಮಾಡಿ ಚಿಕಿತ್ಸಾ ಸಲಹೆಯನ್ನ ನೀಡಲಾಯಿತು. ಪ್ರತಿಯೊಂದು ರೋಗಿಗಳಿಗೆ ಔಷಧಿಗಳ ಖರ್ಚು ಪ್ರತ್ಯೇಕವಾಗಿರುತ್ತದೆ. ಪ್ರತಿ ವರ್ಷದಂತೆ ಕೊಡಮಾಡುವ ಮೃಗಶಿರ ಮಾತ್ರೆಯನ್ನ ಸರ್ವರಿಗೂ ಉಚಿತವಾಗಿ ನೀಡಲಾಗುವುದು. ಸಮಾರಂಭದಲ್ಲಿ ಪಾಲ್ಗೊಳ್ಳುವ ವನೌಷಧಿಕ ಹಾಗೂ ಆಯುಷ್ ವೈದ್ಯರು ಹಾಗೂ ಭಾರತೀಯ ಪರಂಪರಾಗತ ವೈದ್ಯರು ಹಾಗೂ ನಾಟಿ ವೈದ್ಯರು, ಜ್ಯೋತಿಷ್ಯ ಪಂಡಿತರು, ಸಮಾಜ ಸೇವಕರು ತಮ್ಮ ಹೆಸರು, ವಿಳಾಸ, ದೂರವಾಣಿ ನೋಂದಾಯಿಸಿ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ಸನ್ಮಾನಿತ ಸೇವಾ ಸಾಧಕರು, ಟ್ರಸ್ಟ್ನ ಪೋಷಕ ದಾನಿಯಾಗ ಬಯಸುವವರು, ಪರಂಪರಾಗತ ವೈದ್ಯರು ಹಾಗೂ ಆಯುಷ್ ವೈದ್ಯರು ಮತ್ತು ಜ್ಯೋತಿಷ್ಯ ಪಂಡಿತರು, ಸಮಾಜ ಸೇವಕರು ಕಡ್ಡಾಯವಾಗಿ ಟ್ರಸ್ಟ್ನ ಸಹಾಯಾರ್ಥಕವಾಗಿ 250 ರೂಪಾಯಿಗಳನ್ನು ಪಾವತಿಸಿ ವೈದ್ಯ ವಿಜ್ಞಾನ ಪುಸ್ತಕವನ್ನು ಯಾರಾದರೂ ಪಡೆಯಬಹುದು. ಮೃಗಶಿರ ಮಾತ್ರೆಯನ್ನ ರೋಗಿಗಳು ಪಡೆಯುವಾಗ ಮಹಿಳೆಯರಿಗೆ, ವೃದ್ಧರಿಗೆ ಸಹಕರಿಸಿ ಸಭ್ಯತೆಯಿಂದ ವರ್ತಿಸಿ ಮಾತ್ರೆಯನ್ನ ಪಡೆಯಿರಿ. ಸಾಯಂಕಾಲ 4:30 ಮಾತ್ರ ಮಾತ್ರೆಗಳನ್ನು ಕೊಡಲಾಗುವುದು. ಜನಸಾಮಾನ್ಯರಿಗೆ ವಿಶೇಷ ಸೂಚನೆ: ಅಸ್ತಮಾ, ಅಲರ್ಜಿ, ದಮ್ಮು, ಕೆಮ್ಮಿಗಾಗಿ ಹುಣ್ಣಿಮೆಯ ವಿಶೇಷ ಮಾತ್ರೆಗಳನ್ನು 500 ರೂಪಾಯಿ ಕೊಟ್ಟು ಹೆಸರು, ವಿಳಾಸ ನೋಂದಾಯಿಸಿ 6 ತಿಂಗಳ ಮಾತ್ರೆಗಳನ್ನು ಪಡೆಯಬಹುದು. ರೋಗಿಗಳ ತಪಾಸಣೆ ಉಚಿತವಾಗಿ ಮಾಡಲಾಗುವುದು. ಆಯಾ ಔಷಧಿಗಳ ಖರ್ಚು ಪ್ರತ್ಯೇಕವಾಗಿರುತ್ತದೆ. ಯಾರೇ ಆಗಲಿ ಭಾರತೀಯ ಪಾರಂಪರಿಕ ವೈದ್ಯ, ಚಿಕಿತ್ಸೆ ಹಾಗೂ ಜ್ಯೋತಿಷ್ಯದ ಕುರಿತು ತರ್ಕ, ವಾದ, ವಿವಾದ, ಪ್ರಶ್ನೆಗಳಿಗೆ ಅವಕಾಶವಿಲ್ಲ. ಉಚಿತ ಮೃಗಶಿರ ಮಾತ್ರೆಗಳನ್ನು ದಯವಿಟ್ಟು ಗರ್ಭಿಣಿಯರು ಹಾಗೂ ಚಿಕ್ಕ ಮಕ್ಕಳು ಸೇವಿಸತಕ್ಕದ್ದಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449011663 ಈ ನಂಬರಿಗೆ ಸಂಪರ್ಕಿಸಿ. ಈ ಸಮಾರಂಭದಲ್ಲಿ ಲಿಂಗಸೂರು ಶಾಸಕರಾದ ಮಾನಪ್ಪ ಡಿ. ವಜ್ವಲ್, ಉತ್ತರ ಕರ್ನಾಟಕ ಶಹಾಪುರ ಕರವೇ ಅಧ್ಯಕ್ಷ ಶರಣು ಬಿ. ಗದ್ದುಗೆ, ಗಾವತಿ ತಾಲೂಕು ಶ್ರೀರಾಮನಗರ ಹಿರಿಯ ಪತ್ರಕರ್ತ ಸುಭಾಷ್ ರಾಠೋಡ್, ಇನ್ನೂ ಅನೇಕ ಗಣ್ಯರು, ಮಹನೀಯರು, ಹಿರಿಯರು, ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನಾವು ಇದೇ ಜಾತಿ ಅಂತ ಯಾರು ಹುಟ್ಟೋದಿಲ್ಲ. ಅದಕ್ಕಾಗಿ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಜಗಜೀವನ್ ರಾಮ್, ಅಬ್ದುಲ್ ಕಲಾಂ ನಂತ ಮಹಾನ್ ವ್ಯಕ್ತಿಗಳು, ಯೇಸುವಿನಂತ ಮಹಾನ್ ವ್ಯಕ್ತಿಗಳು, ಇವತ್ತು ನಾಯಕರು, ಮಹಾತ್ಮರು ನಮಗೆಲ್ಲ ಅನೇಕ ವಿಚಾರಧಾರೆಗಳನ್ನ, ಅನೇಕ ಇತಿಹಾಸಗಳನ್ನ ಕೊಟ್ಟಿದ್ದಾರೆ. ಅವರನ್ನ ದಿನ ನೆನೆಸ್ಕೊಂಡು ಅವರ ಕೊಟ್ಟಿರ್ತಕ್ಕಂಥ ಸಾಹಿತ್ಯವನ್ನ ಸ್ವಲ್ಪ ಉಣೋದಷ್ಟೇ ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ಇವತ್ತು ತಾವು ಕೂಡ ಪತ್ರಕರ್ತರಾಗಿ, ನಿಮ್ಮ ಪುತ್ರರು ಕೂಡ ಪತ್ರಕರ್ತರಾಗಿ ಇಂಥ ಕೆಲಸಗಳನ್ನ ಮಾಡ್ತಾ ಇರಿ. ನಾವು ಕೂಡ ಬರ್ತಾ ಇದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಮ್ಮ ಕೆಲಸ ನಾವು ಮಾಡ್ತಿರಬೇಕು. ಕಾಯಕವೇ ಕೈಲಾಸ. ಯಾಕಂದ್ರೆ ಯಾವಾಗಲೂ ರಾತ್ರಿ ಇದ್ದಾಗಲೇ ಬೆಳಕಿನ ಮಹಿಮೆ ಗೊತ್ತಾಗ್ತದೆ. ಸೂರ್ಯ ಚಂದ್ರರಿಗೆ ಗ್ರಹಣಗಳು ಬಿಡಲ್ಲ. ಸೂರ್ಯ ಗ್ರಹಣ, ಚಂದ್ರ ಗ್ರಹಣ ಅಂತ ಹೇಳ್ತೀವಿ. ಮನುಷ್ಯನಾದ್ಮೇಲೆ ಇದೆಲ್ಲ ಅನೇಕ ಗ್ರಹಣಗಳು ಬರವೆ. ಎದೆಗುಂದದೆ ನಿಮ್ಮ ಕಾರ್ಯಕ್ರಮಗಳನ್ನು ಹಿಂಗೆ ನಿರಂತರವಾಗಿ ಮಾಡ್ತಾ ಇರಿ. ಕನ್ನಡದ ದೇವರುಗಳ ಒಂದು ಸಹಕಾರ, ಉಪಯೋಗವನ್ನ ನಾವೆಲ್ಲ ತಗೊಂಡು ಅತಿ ಆಯುಷ್ಯ, ಆರೋಗ್ಯದಿಂದ ಬಾಳ್ತಕ್ಕಂಥ ಕೆಲಸ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ಕರೆಸಿ ಕಾರ್ಯಕ್ರಮದ ಅಧ್ಯಕ್ಷತೆ ಆಗಿರ್ಬೋದು, ಉದ್ಘಾಟನೆ ಆಗಿರ್ಬೋದು ಅವಕಾಶ ಮಾಡಿ ಅಂತ ಕೊಟ್ಟಿದ್ದೀರಿ. ಎಲ್ಲ ನನ್ನ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ನಿಮಗೆ ನನ್ನ ಮಾಧ್ಯಮದ ನ್ಯೂಸ್ ಕರ್ನಾಟಕ ಒಂದು ವರದಿ. ಸುಭಾಷ್ ರಾಠೋಡ್, ಗಂಗಾವತಿ.